ವಾಸುದೇವ, ರುಕ್ಮಿಣಿ, ದ್ವಾರಕೆಗೆ ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರ ಏನಿದೆ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಮರಳಿ ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ನಮ್ಮ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನ ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲ ಪುರೋಹಿತರಾದ ಧೌಮ್ಯನನ್ನು ಸಂಧಿಗಾಗಿ ಆ ದುರ್ಯೋಧನನ ಬಳಿಗೆ ಕಳುಹಿಸಿದನು. ಆದರ ದುರ್ಯೋಧನ ಮಾಡಿದ ವಾಗ್ದಾನವನ್ನು ಮರೆತು ಸಂಧಿಗೆ ಸಮ್ಮತಿಸಿಲ್ಲ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಹಾಗಾದರೆ ಗೋಪಿಕಾಂಗನ ಕಟಾಕ್ಷದಿಂದ ಕೈತೊಯ್ದು ದ್ವಾರಕೆಯ ಕುಸುಮಚಂದ್ರನ ಮನೆಗೆ ಹರಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ಇನ್ನು ಸಾಧ್ಯವಿಲ್ಲ. ರುಕ್ಮಿಣಿ, ಈ ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗಂಡವು. ಆಹಾ, ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಗೆ ಸ್ವಾಮಿ, ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುತ್ತದೆ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಖರ್ಚಿಗೆ ಪುನಃ ಜಾಗೃತವಾಗಿದೆ. ಜಗತ್ತಿನ ಮೂಲೆಯಲ್ಲಿ ಅದ್ಯಾವ ದುಷ್ಕರ್ಮಿ ಜನಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಹಾವುತಿಯಾಗಲು ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಆಹಾ ಪ್ರತಿಜ್ಞೆಯನ್ನು ಮಾಡಿದವನು. ಹಾಗಾದರೆ ಈ ಶಯನಾಗಾರದ ವಸ್ತುವನ್ನು ದಾಟಿದಿರಲು ಒಂದು ಅನುಕೂಲವಾದ ಕಾರಣ ಉಂಟಾಯಿತು. ಈಗ ತಾನು ತಿಳಿದನು ನಿಮ್ಮ ರಾಜನೀತಿಯ ಕೌಶಲ್ಯ. ಇದು ಪರಿಹಾಸ್ಯವಲ್ಲ ತಾನೆ ಸ್ವಾಮಿ? ಇದು ಪರಿಹಾಸ್ಯವೆಂತಾಗುವುದು ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಿಲ್ಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದ ಸದೆಬಡೆದ ಇವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರನ್ನ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನ ಅಧರ್ಮದಿಂದ ಧರ್ಮದೆಡೆಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠ ಬೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಈ ಕುರುಕ್ಷೇತ್ರದ ರಕ್ತ ಪಡೆಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ಪ್ರಿಯತಮೆ ನೀನೇ ನೋಡುವೆಯಂತೆ.
ಪರಿಹರಿಸಲ್ ಈ ಲೋಕದಿ ಜನಿಸಿದನೇ ಪ್ರಿಯೆ. ಧರೆಯ ದುರಿತವನ್ನು ಪರಿಹರಿಸಲ್ ಈ ಲೋಕದಿ ಜನಿಸಿದನೇ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾದೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಧರೆ ಕಾಯ್ದು ತೊರೆದ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಶಾಂತಿಯು ರುಚಿಸದು ಸಂಧಾನ ಕರುಗದು ಅಜ್ಞಾನಿಗಳು ಹಣಿಯದ ತಪ್ಪದು. ಶಾಂತಿಯು ರುಚಿಸದು ಸಂಧಾನ ಕರುಗದು ಅಜ್ಞಾನಿಗಳು ಹಣಿಯದ ತಪ್ಪದು. ಗುರು ವಂಶವೆಲ್ಲ ಪ್ರಿಯತಮೆ ಗುರು ವಂಶವೆಲ್ಲ. ಗುರು ವಂಶವೆಲ್ಲ ಪ್ರಿಯತಮೆ ಗುರು ವಂಶವೆಲ್ಲ. ಗುರು ವಂಶವೆಲ್ಲ ಕ್ಷೇತ್ರದಲ್ಲಿ ಗುರು ವಂಶವೆಲ್ಲ ಕ್ಷೇತ್ರದಲ್ಲಿ ಕುಂದಿ ಕುಂದಿ ಕುಶವಾಗದೆ ತಪ್ಪದು. ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸುವೆ ಜಗದೆ ಏಕಿ ಚಿಂತನೆ ಏಕಿ ಚಿಂತನೆ. ಸ್ವಾಮಿ, ಇಂತಹ ಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ರುಕ್ಮಿಣಿ, ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಈ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನ ವಾರ್ಧಿಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರು. ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುಗಳಾಗಿರುವರು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ಅಂಬುಧಿ ನಿಧಿಯಿಂದು ದಯಿಸಿದನು ಸಂಭ್ರಮ ಕೊಡಿಸಿದ ಅಧಿದೇವತೆ. ಅಂಬುಧಿ ನಿಧಿಯಿಂದು ದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸಗಮಲ ಶ್ರೀ. ಮೋದದಿ ಸೆಳೆದ ಸಗಮಲ ಶ್ರೀ ಅಂಬುಧಿ ನಿಧಿಯೋ.
ಸತಿ ಭವಾನಿಯೋ ಎಂಥ ನರಸಿಂಹದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ಸುರಭಿಷೋದಯವೇ ಸಿರಿದೇವಿಯ ವರಿಸಿದೆ ನಾ ಸುರಭಿಷೋದಯವೇ ಸಿರಿದೇವಿಯ ವರಿಸಿದೆ ನಾ ಬಂದೆನ್ನ ಬಂದಿಯುಳ್ಳ ಆನಂದ ಪಡಿಸು ಬಂದೆನ್ನ ಬಂದಿಯುಳ್ಳ ಆನಂದ ಪಡಿಸು ಅಂಬುದಿನಿ ಹೃದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸಗಮಲಶ್ರೀ ಮೋದದಿ ಸೆಳೆದ ಸಗಮಲಶ್ರೀ ಅಂಬುದಿ ನಿಧಿಯೋ ಭಾವ ನಿರ್ಮಿಸಿದ ನವಗುಣಶೀಲ ಜನಾರ್ದನ ಭಾವದೇವನು ಭಾವ ನಿರ್ಮಿಸಿದ ನವಗುಣಶೀಲ ಈ ವಾಣಿ ಪತಿ ಬ್ರಹ್ಮನ ಈ ವಾಣಿ ಪತಿ ಬ್ರಹ್ಮನ ನಿಮ್ಮನ್ನು ಪರಚನೆಗೈದ ಕಡಲ ಮಡಿಲಿನಿ ಕೂಡಿ ಬಂದ ಕ್ಷಣ ಮೋಡಿ ಮಾಡುವಿನ ಕುಡಿ ನೋಡದೆ ನಾಡಿ ಬಿಡಿನ ಹೃದಯ ಪರಂಗದೆ ನಾಡಿ ಬಿಡಿಸಿನ ಹೃದಯ ಪರಂಗದೆ ಕವಡಿಸಲಾಶ್ರಯ ಬೀದ ಪ್ರಭು ಕವಡಿಸಲಾಶ್ರಯ ಬೀದ ಪ್ರಭು ಕಡಲ ದುರ್ಯೋಧನ ಹೋದ ದೌಮ್ಯರ ಸಂಧಾನವನ್ನು ನಿರಾಕರಿಸಿ ಸಮರಾಪೇಕ್ಷೆಗಾಗಿ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ ಬರಲಿ. ಅರ್ಜುನ, ಮಧ್ಯಮ ಪಾಂಡವ ನನ್ನ ಪ್ರಾಣಮಿತ್ರನಾದ ಪಾರ್ಥ ಅನ್ಯೋನ್ಯ ಭಕ್ತಿ ಗೌರವಗಳಿಂದ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ ಬರಲಿ. ಹಾ, ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಗೋವಿಂದ ನಿನ್ನಿಂದ ಆನಂದ
ರುಕ್ಮಿಣಿ, ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ. ಪ್ರೇಮಾನುರಾಗದಿ ಕೈ ಹಿಡಿದೆ, ನಿನ್ನನ್ನು ಪಡೆದು ಪರಿಪೂರ್ಣನಾದ. ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಶ್ರೀದೇವಿ ನಿನ್ನಿಂದ ಆನಂದ ಹೊಂದಿರುವ, ಶ್ರೀದೇವಿ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಜನಕಾಲ ದೂರಾಗಿ ಇರಲಾರೆನೆಂದು ನನ್ನನ್ನೇ ಮರೆತು ನಿನ್ನಲ್ಲೇ ಬೆರೆತು. ಜನಕಾಲ ದೂರಾಗಿ ಇರಲಾರೆನೆಂದು ನನ್ನನ್ನೇ ಮರೆತು ನಿಮ್ಮಲ್ಲೇ ಬೆರೆತು. ಮನೆ ಮಾಡಿರುವುದರಲ್ಲಿ ಮುದದಿಂದ. ರುಕ್ಮಿಣಿ, ಪ್ರಾಣೇಶ್ವರ, ರುಕ್ಮಿಣಿ, ಮನೆ ಮಾಡಿರುವುದರಲ್ಲಿ ಮುದದಿಂದ. ಶ್ರೀಪತಿಗೆ ಅನುಗಾಲ ಆನಂದ ತಂದ. ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿ, ಸ್ವಾಮಿಯು ನಿದ್ರಿಸುವಂತಿದೆ, ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ
ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು. ಹದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು. ಕದೀಮನವನು ಹದಗೆಡದೆ ಮದಕರಿಯನ್ವಯ ತಪ್ಪಿಹನು. ಕದೀಮನವನು ಹದಗೆಡದೆ ಮದಕರಿಯನ್ವಯ ತಪ್ಪಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವ. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವಂತೆ ಏರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವಂತೆ ಏರಿಸಿಕೊಳ್ಳಲು ಪರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಪರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಲು ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯ ಶೀಘ್ರ ತರಳೆ. ಕುರು ಪಾಂಡವರಲು ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯ ಶೀಘ್ರ ತರಳೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರು 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 ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಘಟಿಸುವುದು. ಈ ಯುದ್ಧದಲ್ಲಿ ಈ ದುರ್ಯೋಧನ ಛಲ ಮತ್ತು ಬಲವನ್ನು ಇಡೀ ಜಗತ್ತಿಗೆ ತೋರ್ಪಡಿಸಲು ಬಂದೊದಗಿದೆ ಮುಂದಿನ ಮಹಾಯುದ್ಧ. ಆ ಪಾಂಡವರಾದರು ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರು ನನ್ನಂತಹ ಕ್ಷತ್ರಿಯ ವೀರರೇ ಆಗಿದ್ದಲ್ಲಿ ರಣರಂಗದಲ್ಲಿ ನನ್ನನ್ನು ಜಯಿಸಿ ಅವರು ಅರ್ಧ ರಾಜ್ಯವನ್ನು ಪಡೆಯಲಿ. ಇಲ್ಲವಾದರೆ ಪುನಃ ಕಾಡಿಗೆ ಹೋಗಲಿ. ಇನ್ನು ನನ್ನ ಸೋದರ ಮಾವ ಶಕುನಿ ಸಲಹೆಯಂತೆ ಅರ್ಜುನಿಗಿಂತ ಮೊದಲೇ ದ್ವಾರಕ ಪ್ರವೇಶ ಮಾಡಿದನು. ಇನ್ನು ಈ ಯುದ್ಧಕ್ಕಾಗಿ ಶ್ರೀಕೃಷ್ಣ ಸಹಿತ ಗುರುದೇವ ಬಲರಾಮನ ಸಹಾಯವನ್ನು ಪಡೆದೇ ತೀರುವೆನು. ಯಾದವರ ಗಣಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಯಾದವರ ಗಣಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಬಾಣಾರಮಣರು ನಮ್ಮ ಶವಾದ ಓಮ ಗೈವನ ಭೀಮನ. ಬಾಣಾರಮಣರು ನಮ್ಮ ಶವಾದ ಓಮ ಗೈವನ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ಪ್ರಾಕ್ಷೇಹನ ಪಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ಪ್ರಾಕ್ಷೇಹನ ಪಣವ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಔಷಧಿ ಧರೆಯನ್ನು ಹಾಳ್ವೆ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಔಷಧಿ ಧರೆಯನ್ನು ಹಾಳ್ವೆ. ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರರು ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯ ಶೀಘ್ರ ದೊರಹೈ. ಕುರು ಪಾಂಡವರರು ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯ ಶೀಘ್ರ ದೊರಹೈ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ದೇವ ದರುಶನವಾನಿ ತೋರೆಯ. ದರುಶನವಾನಿ ತೋರೆಯ. ದೇವ ದರುಶನವಾನಿ ತೋರೆಯ.
ಕನಿಕರಿಸೋ ಹರಿಯೇ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಬಂದರು. ಆ ನನ್ನ ಪರಮಾತ್ಮನ ದಯೆಯು ಇನ್ನೂ ನಮ್ಮ ಮೇಲೆ ಬರಲೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಆ ಪರಮಾತ್ಮನ ಆಶೀರ್ವಾದವನ್ನು ಪಡೆಯುವೆ. ಅರಣ್ಯವಾಸವ ಆಜ್ಞಾನುಸಾರವೇ ಅರಣ್ಯವಾಸ ಅವರ ಜ್ಞಾನುಸಾರವೇ ಆನಂದದಿ ನಾವು ಕಳೆದೆವು ದೇವ. ಕೃಷ್ಣ ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರುಶನವಾನಿ ತೋರೆಯ ದೇವ ದರುಶನ
ನಿದ್ರಿಸದೆ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸ್ತಿರೋರು. ನಾವು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯೋಣ.